ವಿಶೇಷವಾಗಿ ಈಗಂತೂ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದರೆ ಈ 5 ಗ್ಯಾರಂಟಿಗಳು ನೋಡಿ, ನಾವು ಮಹಿಳೆಯರು ನಾವು 50% ಇದ್ದೀವಿ. ನಮಗೂ ಸಹ ನೋಡಿ ಶಿಕ್ಷಣ ಇದೆ, ನಮಗೂ ಇನ್ಫ್ಯಾಕ್ಟ್ ಕೆಲಸ ಮಾಡ್ತೀವಿ, ನಮಗೂ ಅರ್ಹತೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಮಹಿಳೆಯರು ಇನ್ನೂ ಸ್ವಲ್ಪ ಹಿಂದೆ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಗೆ ಕೈ ಬಲಪಡಿಸ್ಬೇಕು, ಆರ್ಥಿಕವಾಗಿ ಅವಳ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಉದ್ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ 2,000 ರೂಪಾಯಿ ನಿಜವಾಗ್ಲೂ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಎಲ್ಲ ಮಹಿಳೆಯರು ಮಾತಾಡಿದಾಗ ಮೊನ್ನೆ ಎಲ್ಲ ನಾವು ನೋಡಿದ್ದೀವಿ ಟಿ ವಿಯಲ್ಲೆಲ್ಲ ಯುಗಾದಿಗೆ ಪಾಪ ಹೌದು ಹಾವೇರಿ ಆ ಬಿಸಿಲಲ್ಲಿ 43 ಡಿಗ್ರಿ ಇದೆ ಅಲ್ಲಿ. ಪಾಪ ಆ ಫ್ರಿಜ್ ಕೂಡಕ್ಕೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ, ಇನ್ನೊಬ್ಬರು ಒಂದು ಟಿ ವಿ ತೊಗೊಂಡಿದ್ದಾರೆ. ಸಂತೋಷ ಆಗುತ್ತೆ, ಯಾಕಂದರೆ ಅವ್ರಿಗೆ. ಆಮೇಲೆ ಇನ್ನೊಬ್ಬ ಐ ಥಿಂಕ್ ವಿಜಯನಗರದಲ್ಲಿ ಒಬ್ಬ ಹುಡುಗ ಟಾಪರು ಈ ಗೃಹಲಕ್ಷ್ಮಿ ಹಣ ನನಗೆ ನಿಜವಾಗ್ಲೂ ನಮ್ಮ ತಾಯಿಯವರಿಂದ ನನಗೆ ಫೀಸ್ ಕಟ್ಟಿದ್ರು ಅಂತಲೂ ಸಹ ಹೇಳಿದ್ರು. ಸೊ ಹಾಗಾಗಿ ಈ ವಿಶೇಷವಾಗಿ ನಮ್ಮ ಫ್ರೀ ಬಸ್ ಇದೆಯಲ್ಲ, ಅದು ನೋಡಿ ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗಬೇಕು ಅಂದರೆ ಮಹಿಳೆಯರು ಹಿಂದೆ ತಂದೆ ಹತ್ರ ಇಲ್ಲಾಂದರೆ ಮಗ ಹತ್ರ ಗಂಡ ಹತ್ರ ಕೇಳಬೇಕಾಗಿತ್ತು ಹಣ. ಈಗ ಅವರು ಫ್ರೀಯಾಗಿ ಹೋಗ್ಬೋದು, ಕೆಲಸಕ್ಕಿರ್ಬೋದು, ಕಾಲೇಜ್ ಇರ್ಬೋದು. ಆಮೇಲೆ ಅವರಿಗೆ ತುಂಬ ಸೇವಿಂಗ್ಸು ಸಹ ಆಗ್ತಿದೆ. ಯಾಕಂದರೆ ಅವರು ಪೌರ ಕಾರ್ಮಿಕರು, ಗಾರ್ಮೆಂಟ್ ವರ್ಕರ್ಸ್ ಎಲ್ಲ ಪಾಪ ಅವ್ರ ಸಂಬಳ ಇರೋದೇ ಎಷ್ಟು 8,000 10,000. ಸೊ ಹಾಗಾಗಿ ನಿಜವಾಗ್ಲೂ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ನಿಜವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡು ಈ ಪ್ರತಿಯೊಬ್ಬ ಜಾತಿ ಜನಾಂಗದವ್ರನ್ನೂ ಒಟ್ಟಿಗೆ, ವಿಶೇಷವಾಗಿ ಮಹಿಳೆಯರನ್ನ ನಾವು 50% ಇದ್ವಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಕಾಂಗ್ರೆಸ್ ಪಕ್ಷನೇ. 6 ಟಿಕೆಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ಅಲ್ಲ, ನನಗೆ ವೋಟಿಂಗ್ ರೈಟ್ ಇದೆ, ನಾನೊಬ್ಬ ಶಾಸಕಿ ಆಗಿದ್ದೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ. ಯಾಕಂದರೆ ಆವತ್ತು ಅವರು ಹಿರಿಯರು ಎಲ್ಲರೂ ನಿರ್ಧಾರ ಮಾಡಿದ್ರು, ಇಲ್ಲ ಸಮಾನತೆ ಇರಬೇಕು ಅಂತ. ಹಾಗಾಗಿ ಭಾಳ ಒಳ್ಳೆಯ ವಾತಾವರಣ ಇದೆ. ಮೇಡಮ್, ಫೈನಲಿ CM ಸಿದ್ದರಾಮಯ್ಯ ಸರ್ ಬಂದು ಇಲ್ಲಿ ಪ್ರಚಾರವನ್ನು ಮಾಡಿದ್ರು, ನಿಮಗೆ ಎಷ್ಟು ಪುಷು ಸಿಕ್ತು, ಅದರಿಂದ ಎಷ್ಟು ಪ್ಲಸ್ ಪಾಯಿಂಟ್ ಆಯಿತು ಅಂತ? ತುಂಬ 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 ಒಳ್ಳೆಯ ರೆಸ್ಪಾನ್ಸ್ ಬಂತು. ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು ಇಲ್ಲೇ ನಮ್ಮ ಪದ್ಮನಾಭ ನಗರ ವಾರ್ಡಲ್ಲಿ ಹೊಸಕೆರೆಹಳ್ಳಿಯಿಂದ ಪ್ರಾರಂಭ ಮಾಡಿದ್ವಿ. ಆಮೇಲೆ ಅದಾದಮೇಲೆ ನಾವು ಬೊಮ್ಮನಹಳ್ಳಿ ಹೊರಟ್ವಿ. ಎಲ್ಲಿ ಹೋದರೂ ನಿಜವಾಗ್ಲೂ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗೆ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ನಾನು ಧನ್ಯವಾದ ಹೇಳಬೇಕು. ಅವರೆಲ್ಲರೂ ಎಲ್ಲ ಲೇಟಾದರೂ ಸಹ ತುಂಬ ಜನ ಸೇರಿದರು. ಅವ್ರು ಬಂದು ಹೂನಾರ ಹಾಕೋದಿರ್ಬೋದು, ಪ್ರೀತಿ ವಿಶ್ವಾಸ ನಿಜವಾಗ್ಲೂ. ಆಮೇಲೆ ಮಾರನೇ ದಿವಸ ನಾವು ನಮ್ಮ JP ನಗರ ಜಯನಗರದಿಂದ ಚಿಕ್ಕಪೇಟೆ ಹೋದ್ವಿ, ಚಿಕ್ಕಪೇಟೆಯಿಂದ ಆಮೇಲೆ BTM ಲೇಔಟು. ಸೊ ಹಾಗಾಗಿ ನಿಜವಾಗ್ಲೂ ನೋಡಿ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ಹಸಿವು ಬಡತನ ನಿಜವಾಗ್ಲೂ ಅನ್ನಭಾಗ್ಯ ಡೇ 1 2013 ಅವರು CM ಆದಾಗ ಫಸ್ಟ್ ಡೇನೇ ಅವರು ಪ್ರಾರಂಭ ಮಾಡಿದವರು. ಆ ಕೀರ್ತಿ ನಿಜವಾಗ್ಲೂ ಯಾರೂ ಆ ರೀತಿ ಮಾಡಿಲ್ಲ. ಸೊ ನಿಜವಾಗ್ಲೂ ನಾನು ಸೌಭಾಗ್ಯ ಅಂತ ಭಾವಿಸ್ತೀನಿ. ಅವರೇ ಎಲ್ಲ ನಮ್ಮ ನಾಯಕರು, ಮುಖಂಡರು, ಎಲ್ಲ ಅಕ್ಕ ತಾಯಂದರು, ವಿಶೇಷವಾಗಿ ಎಲ್ಲ ನಮ್ಮ ಮತದಾರರು ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.